ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನೋಡಿದ್ದು ಈ ವರ್ಷ ಎಷ್ಟು ಬಿಸಿಲಿದೆ ಅಂದರೆ ನಾನು ಇವತ್ತಿನವರೆಗೂ ಈ ವರ್ಷದಷ್ಟು ಬಿಸಿಲು ಯಾವತ್ತೂ ನೋಡಿಲ್ಲ. ಫ್ರೆಂಡ್ಸ್, ಈಗ ಬೇಸಿಗೆ ಬಂದರೆ ಸಾಕು, ಕೆಲವರು ಕಂಟೆಂಟ್ ಕ್ರಿಯೇಟರ್ಗಳು ಈ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ನೀರಿನ ಕೊರತೆ ಇರೋದ್ರಿಂದ ಈ ಥರ ಮಾಡಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ನೀರನ್ನು ಉಣಿಸ್ಬೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಾಕ್ತಾರೆ. ಅಂದರೆ ನಮಗೆ ಮನುಷ್ಯರಿಗೆ ಬಾಯಿ ಇದೆ, ನೀರು ದಾಹ ಆದರೆ, ಹೊಟ್ಟೆ ಹಸಿವಾದರೆ ಇನ್ನೊಬ್ಬರನ್ನ ಕೇಳ್ತೀವಿ. ಪಾಪ ಪ್ರಾಣಿ ಪಕ್ಷಿಗಳು ಯಾರನ್ನು ಕೇಳ್ತವೆ? ಅದಕ್ಕೆ ನಾವೇ ಅರ್ಥ ಮಾಡ್ಕೊಂಡು ಈ ಬೇಸಿಗೆನಲ್ಲಿ ನಮ್ಮ ಮನೆ ಮೇಲೆ, ಟೆರೆಸ್ ಮೇಲೆ, ಬಾಲ್ಕನಿ ಮೇಲೆ, ಎಲ್ಲರೂ ನೆರಳಿರೋ ಜಾಗದಲ್ಲಿ ಒಂದು ಮಣ್ಣಿನ ಮಡಿಕೆ ತೊಗೊಂಡು ಅದರೊಳಗೆ ನೀರು ಹಾಕಿ, ಆದರೆ ಬೇಕಾದ್ರೆ ಸುತ್ತಲೂ ಬಟ್ಟೆ ಸುತ್ತಿ ತ್ಯಾವ ಮಾಡಿ ಇಟ್ಟರೆ ತಣ್ಣಗಿರೋ ನೀರು ಪ್ರಾಣಿ ಪಕ್ಷಿಗಳಿಗೆ ಸಿಗುತ್ತೆ ಅಂತ ವಿಡಿಯೋ ಮಾಡ್ತಾರೆ. ಇದು ಮಾನವೀಯತೆ ಫ್ರೆಂಡ್ಸ್. ಇದು ನಾನು ನೋಡಿದಂಗೆ ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಬೇಸಿಗೆ ಬಂದರೆ ಸಾಕು ತುಂಬ ಜನ ಇದನ್ನು ಮಾಡ್ತಾರೆ. ಯಾಕೆಂದರೆ ಪಕ್ಷಿಗಳು ಪಾಪ ಎಲ್ಲಿ ಹುಡುಕರು ನೀರು ಸಿಗೋಲ್ಲ, ಕೆರೆಗಳೆಲ್ಲ ಬತ್ತೋಗ್ಬಿಟ್ಟಿದೆ. ಏನು ಮಾಡ್ತೇವೆ ಪ್ರಾಣಿ ಪಕ್ಷಿಗಳು? ಅದಕ್ಕೆ ಈಗ ಮಾಡಿ ಅಂತ ಕರೆ ಕೊಡ್ತಾರೆ. ನಿಜವಾಗ್ಲೂ ಎಷ್ಟು ಒಳ್ಳೆಯ ಕೆಲಸ ಅಲ್ವಾ? ನೋಡಿ, ಒಂದು ಪ್ರಾಣಿ ಪಕ್ಷಿಗಳಿಗೆ ನೀರಿಗೋಸ್ಕರ, ಫುಡ್ಗೋಸ್ಕರ ಈ ಥರ ಜನಗಳು, ಕಂಟೆಂಟ್ ಕ್ರಿಯೇಟರ್ಗಳು ಈ ಥರ ವೀಡಿಯೋ ಮಾಡ್ತಾರೆ ಅಂದರೆ ಮನುಷ್ಯನಿಗೆ ಕಷ್ಟ ಬಂದರೆ ಬಿಡ್ತಾರ? ಮನುಷ್ಯನಿಗೆ ನೀರಿಲ್ಲ ಅಂದರೆ ಕೊಡದೇ ಇರ್ತಾರ? ಮನುಷ್ಯನಿಗೆ ನೆರಳಿಲ್ಲ ಅಂದರೆ ಬಿಡ್ತಾರ? ಈ ಥರ ಇರೋವಂಥ ಈ ಲೋಕದಲ್ಲೂ ಕೂಡ ಕೆಲವರು ಇದ್ದಾರೆ ಫ್ರೆಂಡ್ಸ್. ಕೆಲವು ಏರಿಯಾಗಳಲ್ಲಿ ಕೆಲವು ಮನೆಗಳ ಮುಂದೆ ನೋಡಿದ್ದೀನಿ, ಮನೆ ಸುತ್ತಲೂ ಬ್ಯಾರಿಕೇಡ್ ಹಾಕೊಂಡ್ಬಿಟ್ಟಿರ್ತಾರೆ, ನೋ ಪಾರ್ಕಿಂಗು. ಅಲ್ಲಿ ಚೆಂದ ನೆರಳಿರುತ್ತೆ. ಈ ಬೇಸಿಗೆನಲ್ಲಿ ಆಟೋ ಮತ್ತು ಕ್ಯಾಬ್ ಡ್ರೈವರ್ಗಳಿಗೆ ನೆರಳೇ ಸಿಗಲ್ಲ. ಇದು ಇವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಿಗಲ್ಲ. ಈಗ ಸ್ವಿಗ್ಗಿ ಜೊಮ್ಯಾಟೊ ಮಾಡೋರು ಟೂ ವೀಲರಲ್ಲಿ ಪಾಪ ಆಟೋ ಮತ್ತು ಕ್ಯಾಬ್ನವ್ರಿಗೆ ಕೊನೆ ಮೇಲೆ, ತಲೆ ಮೇಲೆ ಸೂರಾರು ಇರ್ತದೆ. ಈ ಸ್ವಿಗ್ಗಿ ಜೊಮ್ಯಾಟೊ ಮಾಡೋರು ನೋಡಿ, ತಲೆ ಮೇಲೆ ಯಾವುದೇ ಥರದ್ದು ನೆರಳು ಬರೋಲ್ಲ. ಅವರು ಬಿಸಿಲಲ್ಲೇ ಓಡಾಡಬೇಕು. ಈ ಬಿಸಿಲಿಗೆ ಒಂದೊಂದು ಸತಿ ತಲೆ ಸುತ್ತಿ ಬಂದು ಬೀಳೋ ಚಾನ್ಸ್ ಇರುತ್ತೆ. ಆಯಿತಾ? ಅಂಥವ್ರು ಎಲ್ಲೋ ಒಂದು ಕಡೆ ಮರದ ಕೆಳಗಡೆ ನೆರಳು ಸಿಕ್ಕಿದಾಗ ನಿಂತ್ಕೊಳ್ಳೋಣ ಅಂತ ಹೋದರೆ ಅಲ್ಲಿ ಆ ಮನೆಯವರು ತುಂಬ ತಾರಲೆ ಮಾಡ್ತಾರೆ. ಇಲ್ಲಿ ನಿಂತ್ಕೋಬಾರ್ದು, ನೋ ಪಾರ್ಕಿಂಗ್ ಬೋರ್ಡ್ ಹಾಕಿಲ್ವಾ, ಸುತ್ತಲೂ ಬ್ಯಾರಿಕೇಡ್ ಹಾಕಿಲ್ವಾ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದು ತುಂಬ ಕಂಡುಬರೋದು ಈ HSR, ಕೋರಮಂಗಲ, ಇಂದಿರಾನಗರಗಳಲ್ಲಿ. ಬೇರೆ ಏರಿಯಾಗಳಲ್ಲೂ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬೆಂಗಳೂರು ಎಲ್ಲ ಏರಿಯಾಗಳಲ್ಲಿದೆ, ಅಂದರೆ ಕಮ್ಮಿ ಇದೆ. ಅತಿ ಹೆಚ್ಚಿನ ಪರ್ಸೆಂಟೇಜ್ ಇರೋದು ಇಲ್ಲಿ ಕೋರಮಂಗಲ, ಇಂದಿರಾನಗರ, HSR ಲೇಔಟು. ಇಲ್ಲಿ ಏನಾಗಿದೆ ಅಂದರೆ ದೊಡ್ಡ ದೊಡ್ಡ ಸಾಹುಕಾರಗಳ ಸಂಖ್ಯೆ ಜಾಸ್ತಿ ಇದೆ. ಅಲ್ಲಿ ಅವ್ರ ಮನೆ ಸುತ್ತಲೂ ಪೊಲೀಸ್ನವ್ರಿಗೆ ಸಮಥಿಂಗ್ ಕೊಟ್ಟು ಇಲ್ಲ ಏನೋ ಗೊತ್ತಿಲ್ಲ, ಸುತ್ತಲೂ ಬ್ಯಾರಿಕೇಡ್ ಹಾಕಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕೋತಾರೆ. ಅಲ್ಲಿ ಫಸ್ಟ್ ಕ್ಲಾಸಾಗಿ ನೆರಳಿರುತ್ತೆ. ಈ ಬೇಸಿಗೆನಲ್ಲಿ ನೆರಳು ಸಿಕ್ಕರು ಸಾಕು ಅಂತ ನಾವೆಲ್ಲ ಕಾಯ್ತಾ ಇರ್ತೀವಿ. ಈಗ ಎಲ್ಲೋ ಒಂದು ಕಡೆ ನೆರಳು ಚಂದ ಕಂಡಾಗ ನಿಂತ್ಕೊಳ್ಳೋಣ ಅಂದರೆ ಈ ಥರ ಮಾಡ್ತಾರೆ. ಇವ್ರಿಗೆ ನಿಜವಾಗ್ಲೂ ಮಾನವೀಯತೆನೇ ಇಲ್ವಾ? ನೋಡಿ, ಸ್ವಿಗ್ಗಿ ಜೊಮ್ಯಾಟೊ ಮಾಡೋರು, ಆಟೋ ಡ್ರೈವರು, ಕ್ಯಾಬ್ ಡ್ರೈವರು ಎಲ್ಲ ಬಡವರೇ. ಯಾರು IAS ಆಫೀಸರ್ಗಳ ಮಕ್ಕಳಲ್ಲ, ಮಿನಿಸ್ಟ್ರ್ಗಳ ಮಕ್ಕಳಲ್ಲ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳಲ್ಲ. ಬಡತನ ರೇಖೆಗಿಂತ ಕೆಳಗಡೆ ಇರೋ, ಮಧ್ಯಮ ವರ್ಗದಿಂದ ಕೆಳಗಿರೋ ಜನಗಳೇ ಇರೋದು. ಆಯಿತಾ? ಇಂಥವರು ಈ ಎಲ್ಲೂ ಈಗ ಮಧ್ಯಾಹ್ನ ಟೈಮ್ ಆದರೆ ಸಾಕು, ಆಲ್ಮೋಸ್ಟ್ ಎಲ್ಲೆಲ್ಲಿ ನೆರಳಿದೆ ಅಲ್ಲೆಲ್ಲ ಬೆಳಿಗ್ಗೆ ತಂದು ಈ ವೈಟ್ ಬೋರ್ಡ್ ಕಾರ್ನವರು ಎಲ್ಲರೂ ಯಾರಿಗಾದ್ರೂ ಅಷ್ಟೇ ಅಲ್ವಾ ನೆರಳಬೇಕು, ತಂದುಬಿಟ್ಟು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಎಲ್ಲಿ ಹುಡುಕಿದ್ರು ನೆರಳು ಸಿಗೋಲ್ಲ. ಹೋಗ್ಲಿ, ಕಂಟಿನ್ಯೂ ತಿರುಗ್ತಾರನ್ನಂದರೆ ಬಾಡಿಗೆಗಳಿರಲ್ಲ. ಮಧ್ಯಾಹ್ನ ಮೇಲೆ ನಾನ್ ಪಿಕ್ ಅವರಲ್ಲಿ 10 ಗಂಟೆ 11 ಗಂಟೆಗೆ ಲಾಸ್ಟು. ಇನ್ನು ಸಾಯಂಕಾಲ 4 ಗಂಟೆ 5 ಗಂಟೆವರೆಗೂ ಬುಕ್ಕಿಂಗೇ ಇರೋಲ್ಲ. ಎಲ್ಲರೂ ನಿಂತ್ಕೋಬೇಕು. ಎಲ್ಲಿ ನಿಂತ್ಕೊಳ್ಳೋದು? ಎಲ್ಲರೂ ಒಂಚೂರು ನೆರಳು ಸಿಕ್ಕರು ಸಾಕು ಅಂತ ಹುಡುಕ್ತಾರ ಟೈಮಲ್ಲಿ ಒಂದು ಮನೆ ಹತ್ರ ತುಂಬ ಅಂದರೆ ತುಂಬ ನೆರಳು, ಒಳ್ಳೆ ಕಾಡು ಥರ ನೆರಳಿರುತ್ತೆ. ಅಲ್ಲಿ ನಿಂತ್ಕೊಳ್ಳೋಕೆ ಹೋದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಈಗ ಕೆಲವು ಕೇಳ್ಬೋದು, ಅವರು ದೊಡ್ಡ ದೊಡ್ಡವರು ಅಂದರೆ ಈ ಮಿಲಿಟ್ರಿ ಅವರು ಮತ್ತು ಕಮಿಷ್ನರು, ಜಡ್ಜ್ಗಳ ಮನೆ ಇರುತ್ತೆ ಅಂತ. ಫ್ರೆಂಡ್ಸ್, ನಾನು ಹೇಳ್ತೀನಿ, ಹೈಕೋರ್ಟ್ ಜಡ್ಜು ಇಂಥ ದೊಡ್ಡ ಹುದ್ದೆಯಲ್ಲಿರ್ತಾರೆ, ತುಂಬ ತೀರ್ಪುಗಳನ್ನ ಕೊಟ್ಟಿರ್ತಾರೆ, ಅವರಿಗೆ ದುಶ್ಮನ್ಗಳು ಜಾಸ್ತಿ ಇರ್ತಾರೆ. ಕಮಿಷ್ನರ್, ಪೊಲೀಸ್ನವರು ಅವ್ರು ತುಂಬ ರೌಡಿಗಳ ಜೊತೆಯಲ್ಲಿ ಇದಿರುತ್ತೆ. ಯಾರಾದರೂ ಅವ್ರ ಮೇಲೆ ದುಶ್ಮನ್ ಸಾಧಿಸ್ತಾ ಇರ್ತಾರೆ. ಅಂಥವ್ರ ಮನೆ ಆದರೂ ಓಕೆ, ನಾನು ಒಪ್ಕೋತೀನಿ ಅದನ್ನು. ಎಲ್ಲ ಇದು ಬರೀ ಸಾಹುಕಾರರು, ದುಡ್ಡಿದೆ ಅನ್ನೋ ದರ್ಪದಲ್ಲಿರೋರು ಅಷ್ಟೇ ಇವರು. ಅವ್ರ ಮನೆ ಅಂತೆ, ಅವ್ರ ಮನೆ ಮುಂದಿರೋ ರೋಡ್ ಅವ್ರದ್ದಂತೆ. ಇವ್ರು ಮೋಸ್ಟ್ಲಿ ಉಪ್ಪಿ ಸರ್ದು ಸೂಪರ್ ಪಿಕ್ಚರ್ ನೋಡಿದಾರೆ ಅಂತ ಕಾಣುತ್ತೆ. ನಮ್ಮ ಮನೆ ಮುಂದಿರೋ ರೋಡ್ ನಮ್ಮದೇ ಅಂದ್ಕೊಂಬಿಟ್ಟವ್ರೆ. ಅದು ಇನ್ನೂ ಆ ಕಾನ್ಸೆಪ್ಟ್ ನಮ್ಮಲ್ಲಿ ಬಂದಿಲ್ಲ. ಅದು ಬಂದರೆ ಉಪೇಂದ್ರ ಅವರು ಪ್ರಜಾಕೀಯ ಬಂದರೆ ಬರಬೇಕೇನೋ ಮೋಸ್ಟ್ಲಿ. ಆಯಿತಾ? ಮನೆ ಅಷ್ಟೇ ನಮ್ಮದು, ರೋಡ್ ನಮ್ಮದಲ್ಲ. ಎಲ್ಲಿ ಪಾರ್ಕಿಂಗ್ ಮಾಡಬಾರ್ದು ಅಂದರೆ ಯಾವುದೇ ಮನೆ ಮುಂದೆ, ಗೇಟ್ ಮುಂದೆ ಮಾಡೋಂಗಿಲ್ಲ. ಯಾಕೆಂದರೆ ಒಳಗಡೆಯಿಂದ ಅವ್ರು ಕಾರ್ಗಿರಿದ್ರೆ, ವೆಹಿಕಲ್ ಇದ್ದರೆ ಹೊರಗೆ ತರ್ಬೇಕಾದ್ರೆ ನಾವು ಗೇಟ್ ಮುಂದೆ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಮನೆಯವರೇ ಏನೋ ಎಮರ್ಜೆನ್ಸಿ ಹೋಗ್ಬೇಕಂದಾಗ ನಾವು ಅಡ್ಡ ನಿಲ್ಲಿಸ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಯಾವುದೇ ಮನೆ ಮುಂದೆ ಎಲ್ಲೇ ಆಗಲಿ, ಆಫೀಸ್ ಗೇಟ್ ಆಗಲಿ, ಗೇಟ್ ಮುಂದೆ ಇದ್ದರೆ ಓಕೆ. ಅಲ್ಲಿ ಬೋರ್ಡ್ ಕೂಡ ಹಾಕಿರ್ತಾರೆ, ನೋ ಪಾರ್ಕಿಂಗ್ ಇನ್ ಫ್ರಂಟ್ ಆಫ್ ದಿ ಗೇಟ್ ಅಂತ. ಓಕೆ, ಅದನ್ನು ನಾವು ಒಪ್ಕೋತೀವಿ. ಅದು ಬಿಟ್ಟು ನೀವು ಸಾಹುಕಾರ ಅನ್ನೋ ಕಾರಣಕ್ಕೆ
ನೀವೇನು ಒಂದು ಸೈಟು ಅಥವಾ ಮನೆ ತೊಗೊಂಡಿರ್ತೀರಿ, ನಿಮ್ಮ ಖಾತಾ ಇದರಲ್ಲಿ ಅದು ನಮೂದಾಗಿರುತ್ತೆ, ನಿಮ್ಮ ಜಾಗ ಇಷ್ಟು ಅಗಲ ಇಷ್ಟು ಉದ್ದ ಅಂತ ಹೇಳ್ಬಿಟ್ಟು. ರೋಡ್ ನಿಮ್ಮದಲ್ಲ. ಆದರೆ ಬಡವರು ಯಾರು ಆಟೋ ಕ್ಯಾಬು ಮತ್ತು ಸ್ವಿಗ್ಗಿ ಜೊಮ್ಯಾಟೊ ಮಾಡೋರು, ಅವ್ರಿಗೇನು ಲಾ ಗೊತ್ತಿಲ್ಲ ಅಂದ್ಬಿಟ್ಟು ಈ ರೇಂಜಿಗೆ ಮಾಡೋದ. ಇದಕ್ಕೆ ಪೊಲೀಸ್ನವ್ರದ್ದು ಕೆಲವು ಕಡೆ ಕುಮ್ಮಕ್ಕಿದೆ. ಅವರೇನೋ ಮಂತ್ಲಿ ಇವ್ರಿಗೇನಾರು ಕೊಡ್ತಾರಾ ಏನೋ ಗೊತ್ತಿಲ್ಲ. ಅದು ಒಟ್ಟಿನಲ್ಲಿ ನೋಡಿ, ಇಂಥ ಬಿಸಿಲಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ ನೀರು ನೀಡಿ ಅಂತ ಕರೆ ನೀಡೋವಂಥ ಟೈಮ್ನಲ್ಲಿ ಮನುಷ್ಯರಿಗೆ ಜಾಗ ಕೊಡಲ್ಲ ಅಂದರೆ ಇವ್ರು ಎಂಥ ಮಾನವೀಯತೆ ಇಲ್ದಿರೋರು ಅಂತ ತಿಳ್ಕೊಳ್ಳಿ. ಸ್ವಲ್ಪ ಇನ್ನೂ ನಮ್ಮ ದೇಶದಲ್ಲಿ ಮಾನವೀಯತೆ ಉಳಿದಿದೆ. ದಯವಿಟ್ಟು ಈ ಥರದ್ದು ಯಾವ್ದಾದ್ರು ಪೊಲೀಸ್ನವ್ರಿಗೆ ಕಂಡು ಬಂದರೆ ಕೇಳಿ. ಅದಕ್ಕೆ ಹೈಕೋರ್ಟ್ ಜಡ್ಜ್ ಆಗಲಿ, ಕಮಿಷ್ನರ್ ಆಗಲಿ, ಇಲ್ಲ ಮಾಜಿ CM, ಮಾಜಿ ಹೋಮ್ ಮಿನಿಸ್ಟ್ರು, ಈ ಥರ ಇದ್ದರೆ ನಾವು ಅಬ್ಜೆಕ್ಷನ್ ಮಾಡಲ್ಲ ಸರ್. ಮಾಮೂಲಿ ಒಬ್ಬ ಸಾಹುಕಾರ, ನಿನ್ನ ಹತ್ರ ದುಡ್ಡಿದ್ರೆ ನೀನು ಸಂಪಾದನೆ ಮಾಡಿರ್ತೀಯ, ನೀನು ಇಟ್ಕೊಂಡಿರ್ತೀಯ, ಅದರಿಂದ ನಮಗೇನು ಕೊಡೋದಿಲ್ಲ ಅಲ್ವಾ? ಯಾರಿಗೇನು ಕರೆದುಕೊಂಡು ನೀನು ನೆರಳೇ ಕೊಡದಿರೋನು ನೀನು ದುಡ್ಡು ಕೊಡ್ತೀಯಾ? ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನೋಡಿ, ಈ ಥರದ್ದೆಲ್ಲರೂ ಬ್ಯಾರಿಕೇಡ್ ಹಾಕ್ಕೊಂಡು ಬೋರ್ಡ್ ಹಾಕ್ಕೊಂಡಿದ್ರೆ ದಯವಿಟ್ಟು ಅದನ್ನು ತೆರವುಗೊಳಿಸಿ ಸರ್. ಯಾಕೆಂದರೆ ಈ 2 ತಿಂಗಳು ಏಪ್ರಿಲ್ ಮತ್ತು ಮೇ ಮತ್ತು ಜೂನಿಂದ ನಿಮ್ಮ ರೋಡ್ ನೀವೇ ಇಟ್ಕೊಳ್ಳಿ ಹೋಗಲಿ, ಅದನ್ನು ನಾವು ಬಿಟ್ಕೊಡ್ತೀವಿ. ಕನ್ನಡಿಗರು ಉದಾರ ಮನೋಭಾವದವರು ನಾವು. ಜೂನ್ ತಿಂಗಳಿಂದ ಬೇಡ ನಮಗೆ. ಈ 2 ತಿಂಗಳು ಬೇಸಿಗೆನಲ್ಲಿ ಎಷ್ಟೋ ಜನ ಬಿಸಿಲು ಬೇಗೆಯಲ್ಲಿ ಸಾಯ್ತಾ ಇದ್ದಾರೆ, ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ದಾವೆ. ಇಂಥ ಟೈಮಲ್ಲಿ ಈ ಥರ ಮಾಡ್ತಿರಲ್ಲ, ನಿಜವಾಗ್ಲೂ ನಿಮಗೆ ಮಾನವೀಯತೆ ಇದೆಯಾ? ನಾವೇನಾದ್ರೂ ನಿಮ್ಮ ಮನೆಗೆ ಬಂದ್ಬಿಟ್ಟು ನೀರು ಕೇಳ್ತೀವ, ಊಟ ಕೇಳ್ತೀವ, ಇಲ್ಲ ದುಡ್ಡು ಕೇಳ್ತೀವ? ಪ್ರಕೃತಿ ಕೊಟ್ಟಿರೋ ನೆರಳು, ಪ್ರಕೃತಿ ಕೊಟ್ಟಿರೋದದು. ನೀವೇನು ಅಲ್ಲಿ ಗಿಡ ಬೆಳೆಸಿಲ್ಲ, ಗೌರ್ಮೆಂಟ್ನವ್ರು ಹಾಕಿದ್ದಾರೆ. ಗೌರ್ಮೆಂಟ್ ಅಂದರೆ ಯಾರೋ ನಾವೇ. ಪ್ರಕೃತಿ ಕೊಟ್ಟಿರೋ ನೆರಳೂ ಕೊಡಲ್ಲ ನೀವು, ಅಂದರೆ ಇನ್ನು ಊಟ ಕೊಡ್ತೀರಾ ಸ್ವಾಮಿ ನೀವು? ದಯವಿಟ್ಟು ಯಾರಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಇಂಥದ್ದೇನಾದ್ರು ನೋಡಿದಾಗ ಸ್ವಲ್ಪ ವಿಚಾರಿಸಿ ಸರ್. ಈ 2 ತಿಂಗಳು ವಿಚಾರಿಸಿ, ಆಮೇಲೆ ನೀವು ಬಿಡಿ, ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಅವಾಗ ಎಲ್ಲಿ ಹೋದ್ರೂ ನೆರಳು ಸಿಗುತ್ತೆ, ಎಲ್ಲಿ ಬೇಕೋ ಒಂದು ಹಾಕೋತೀವಿ ಅಷ್ಟೇ. ಎಲ್ಲೂ ನೆರಳು ಸಿಗುತ್ತೆ ಇಲ್ಲ. ಪ್ರಾಣಿಗಳು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿ, ಪ್ರಾಣಿಗಳಿಗೂ ನೀರು ನೆರಳು ಬಗ್ಗೆ ಯೋಚನೆ ಮಾಡಿ, ಆದಷ್ಟು ಅನುಕೂಲ ಇರೋರು ಅವಕ್ಕೂ ಒಂದು ವ್ಯವಸ್ಥೆ ಮಾಡಿ. ಫ್ರೆಂಡ್ಸ್, ಇಷ್ಟು ಹೇಳ್ತಾ ಇದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ಹೇಳಿರೋದ್ರಲ್ಲಿ ಸತ್ಯ ಇದೆಯಲ್ಲ ಫ್ರೆಂಡ್ಸ್? ನಾವು ಇನ್ನೂ ಎಷ್ಟು ದಿನ ಅಂತ ಈ ಥರ ದಬ್ಬಾಳಿಕೆಗಳನ್ನ ಸಹಿಸ್ಬೇಕು ಹೇಳಿ? ಸಾಕು ಇಲ್ಲಿಗೆ. ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಬೇರೆ ಯಾರಾಗಲಿ, ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ. ಈ ವಿಡಿಯೋನ ಪೂರ್ತಿ ನೋಡಿರೋ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.